ಸೊ ಹಾಯ್ ಎವ್ರಿವನ್, ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಹೌ ಟು ಮೇಕ್ ಸ್ಕ್ರ್ಯಾಪ್ ಬುಕ್ ಅಥವಾ ಫೈಲ್ ಅಟ್ ಹೋಮ್. ಓಕೆನಾ, ನಮಗೆ ಬೇಕಾಗಿರೋಂಥ ಮೆಟೀರಿಯಲ್ಸ್ ಬಂದುಬಿಟ್ಟು ಗ್ಲೂಗನ್ ಇದ್ರೂ ಓಕೆ, ಗಮ್ ಇದ್ರೂ ಓಕೆ, ಕಲರ್ ಶೀಟ್, ಪಂಚಿಂಗ್ ಮಿಷಿನ್, ಒಂದು ಜಿಪ್ ಲೈನರ್ ಯೂಸ್ ಮಾಡ್ಬೋದು ಅಥವಾ ಮಾಡ್ದಲೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಜಿಪ್ ಹಾಕೋದಾದರೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಕೂಡ ಹೇಳ್ಕೊಡ್ತೀನಿ ನಾನು ನಿಮಗೆ. ಸೊ ಮತ್ತು ಒಂದು ಫೈಲ್, ಓಲ್ಡ್ ಫೈಲ್ ಆದರೂ ಓಕೆ, ಗಮ್, ಸೀಸರ್ ಮತ್ತು ಕಾರ್ಡ್ಬೋರ್ಡ್ ಬೇಕಾಗತ್ತೆ, ಮತ್ತು A4 ಸೈಜ್ ಶೀಟ್ ಇಷ್ಟಿದ್ರೆ ಓಕೆ. ಸೊ ನಾನು ನಿಮಗೆ ಇವತ್ತು ಮಾಡಿ ತೋರಿಸ್ತಾ ಮತ್ತು ಒಂದು ಡ್ರಾಯಿಂಗ್ ಶೀಟ್ ಕೂಡ ಬೇಕಾಗುತ್ತೆ. ಸೊ ನಾನು ನಿಮಗೆ ಇವತ್ತು ಮಾಡಿ ತೋರಿಸ್ತಾ ಇರೋದು ಬರೀ ವಿತೌಟ್ ಗ್ಲೂಗನ್ ಜಿಪ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ನಿಮಗೆ ಬೇಕಾದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಫಸ್ಟ್ ನಾನು ಬಂದುಬಿಟ್ಟು ಒಂದು ಕಾರ್ಡ್ಬೋರ್ಡನ್ನು 35.5 ಸೆಂಟಿಮೀಟರ್ ಇಂಟು 3 ಸೆಂಟಿಮೀಟರ್ಗೆ ಕಟ್ ಮಾಡಿಕೊಂಡು, ಮತ್ತು ಇನ್ನೊಂದನ್ನು 35.5 ಇಂಟು 27.5 ದೊಡ್ಡದದು ಕಾರ್ಡ್ಬೋರ್ಡಲ್ಲಿ ಆ ಕಡೆ ಸೈಡ್ ಮತ್ತು ಈ ಕಡೆ ಸೈಡ್ ಇದೆ ಅದು. ಮತ್ತು ಡ್ರಾಯಿಂಗ್ ಶೀಟನ್ನು ನೀಟಾಗಿ ಫೋಲ್ಡ್ ಮಾಡಿಕೊಂಡು ತಗೊಂಡಿದ್ದೀನಿ. ಓಕೆನಾ, ಬಂದುಬಿಟ್ಟು ಇಲ್ಲಿ ನಾನು ನೀಟಾಗಿ ವೈಟ್ ಕಲರ್ ತೊಗೊಂಡಿದ್ದೀನಿ. ನಿಮ್ಗೆ ಬೇಕಾಗಿರೋ ಕಲರ್ ಶೀಟ್ನ ನೀವು ತೊಗೋಬೋದು. ಸೊ ನಾನು ಅದನ್ನು ನೀಟಾಗಿ ಅದ್ರ ಮೇಲೆ ಅರೇಂಜ್ ಮಾಡಿಬಿಟ್ಟು ಗಮ್ ಹಾಕಿ ಪೇಸ್ಟ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ನೀಟಾಗಿ ಗಮ್ ಹಾಕಿ ಪೇಸ್ಟ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಗಮ್ ಹಾಕಿ ಪೇಸ್ಟ್ ಮಾಡಿದ ಮೇಲೆ ಅದನ್ನು ನೀಟಾಗಿ ಕೂತಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಒಂದು ಫೈಲ್ ಶೇಪಿಗೆ ಅಥವಾ ಬುಕ್ ಶೇಪಿಗೆ ನಾನು ಫೋಲ್ಡ್ ಮಾಡ್ಕೊಂಡು ನೋಡ್ಕೊತಾ ಇದ್ದೀನಿ. ಸೊ ಅದಾದ ನಂತರ ಕ್ಲಿಯರ್ ಆಗಿದೆ. ಸೊ ನೀಟಾಗಿ ಒಂದು ಸೈಡಲ್ಲಿ ಒಂದು ಬೈಂಡ್ ಅರೇಂಜ್ಮೆಂಟಿಗೆ ನಾನು ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಆ್ಯಕ್ಚುಲಿ ನಿಮಗೆ ಜಿಪ್ ಯೂಸ್ ಮಾಡಿಕೊಂಡು ಆ್ಯಸ್ ಅ ಜಿಪ್ ಫೈಲ್ ಥರ ಬೇಕಂತಂದರೆ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ, ನಾನು ನಿಮಗೆ ಅದನ್ನು ಕೂಡ ಮಾಡಿಬಿಟ್ಟು ತೋರಿಸ್ತೀನಿ. ಸೊ ಕಟ್ ಮಾಡಿಕೊಂಡೆ ನಾನು ಇಲ್ಲಿ ಬಂದುಬಿಟ್ಟು ನೀವು ನೋಡ್ತಾ ಇರ್ಬೋದು. ನೆಕ್ಸ್ಟ್ ಎಡ್ಜಸ್ ಏನು ಬರುತ್ತೆ, ಆ ಎಡ್ಜಸ್ಸನ್ನು ಕಟ್ ಮಾಡ್ತಾ ಇದ್ದೀನಿ ನೀಟಾಗಿ ಒಂದು ಬೈಂಡ್ ಶೇಪಿಗೆ ಬರೋದಕ್ಕೆ. ಆ ಥರನೇ ಹಾಕ್ಬಹುದು ಅಂತ ನಿಮಗೆ ನೀಟಾಗಿ ಪರ್ಫೆಕ್ಟಾಗಿ ಬಂದರೆ ಅದೇ ರೀತಿ ಹಾಕೋದಕ್ಕೆ ನೀವು ಹಾಕ್ಬೋದು, ಏನು ತೊಂದರೆ ಇಲ್ಲ. ನಾನು ಗೈಡ್ ಮಾಡಬೇಕಲ್ವ, ನಿಮಗೆ ಬರುತ್ತೋ ಬಿಡುತ್ತೋ, ನನಗೆ ಬರುತ್ತೋ ಬಿಡುತ್ತೋ, ನಿಮಗೆ ಒಂದು ಈಸಿ ಆಗಬೇಕು ಅಂತ ಹೇಳಿಬಿಟ್ಟು ನಾನು ಅದನ್ನು ನೀಟಾಗಿ ಕಾರ್ನರ್ಸ್ ಮತ್ತು ಎಡ್ಜಸ್ನ ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು 4 ಕಾರ್ನರ್ಸ್ನ ಕಟ್ ಮಾಡಿದೆ. ಅದಾದಮೇಲೆ ಅಲ್ಲಿ ಮಧ್ಯದೊಂದು ಕಾರ್ಡ್ಬೋರ್ಡ್ ಇದೆಯಲ್ಲ, ಅದರ ಮಧ್ಯದ ಗ್ಯಾಪನ್ನು ಕೂಡ ಎಡ್ಜನ್ನು ಕೂಡ ಕಟ್ ಮಾಡಿದ್ದೀನಿ. ಸೊ 4 ಎಡ್ಜಸ್ ಆ್ಯಂಡ್ 4 ಕಾರ್ನರ್ಸ್ನ ನಾನು ಕಟ್ ಮಾಡಿದ್ದೀನಿ. ನೀವು ಇದನ್ನು ಯಾವುದೇ ಸಬ್ಜೆಕ್ಟ್ಗೆ ಫೈಲ್ ಆಗಿರ್ಬೋದು, ಸ್ಕ್ರ್ಯಾಪ್ ಬುಕ್ ಥರ ಇರ್ಬೋದು ಮಾಡ್ಕೋಬೋದು. ಇನ್ನೊಂದು ರೀತಿ ಸ್ಕ್ರ್ಯಾಪ್ ಬುಕ್ಕನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ, ಈಸಿ ವೇ. ಕಾರ್ಡ್ಬೋರ್ಡ್ ಇಲ್ದಲೇ, ಕಾರ್ಡ್ಬೋರ್ಡ್ ಬೇಕೇ ಬೇಕು, ಬಟ್ ಹಳೇ ಬುಕ್ಸ್ ಇದೆ ಅಂತ ಅಂದ್ರೂ ಅದರಿಂದ ಕೂಡ ಯೂಸ್ ಮಾಡೋದು, ರೀಯೂಸಬಲ್ ಅದನ್ನು ಕೂಡ ಹೇಳ್ಕೊಡ್ತೀನಿ. ನೆಕ್ಸ್ಟ್ ನೀವು ನೋಡ್ತಾ ಇರೋ ರೀತಿ ನಾನು ಬಂದುಬಿಟ್ಟು ಗಮ್ ಹಾಕ್ಬಿಟ್ಟು ಅದನ್ನೆಲ್ಲ ನೀಟಾಗಿ ಸ್ಟಿಕ್ ಮಾಡಬೇಕು. ನೀಟಾಗಿ ಗಮ್ ಹಾಕ್ಬಿಟ್ಟು ಸ್ಟಿಕ್ ಮಾಡಬೇಕು. ಸೊ ಎಲ್ಲ ಎಡ್ಜಸ್ಟ್ನು ಸ್ಟಿಕ್ ಮಾಡ್ತಿದ್ದೀನಿ, ಬಟ್ ಸ್ಲೋ ಆಗ್ಬೋದು, ತುಂಬ ಡ್ಯೂರೇಷನ್. ನೀಟಾಗಿ ಹೇಳ್ಕೊಡ್ಬೇಕಲ್ವ, ಸೊ ನಿಧಾನಕ್ಕೆ ನಾನು ಮಾಡಿಬಿಟ್ಟು ಹೇಳ್ಕೊಡ್ತಾ ಇದ್ದೀನಿ.
ಪ್ಲಾಸ್ಟಿಕ್ ತುಂಬ ಚೆನ್ನಾಗಿ ಬಂದಿದೆ, ನೀವು ನೋಡ್ಬೋದು. ಬಟ್ ಎಲ್ಲೂ ಮಧ್ಯದಲ್ಲಿ ಈ ವಿಡಿಯೋನ ಸ್ಕಿಪ್ ಮಾಡಿ ಪ್ಲೀಸ್ ನೀಟಾಗಿ ನೋಡ್ಕೊಳ್ಳಿ. ಇದು ನಮಗೂ ಬರುತ್ತೆ ಅಂತ ದಯವಿಟ್ಟು ಸ್ಕಿಪ್ ಮಾಡಿದ್ರೆ ನೀಟಾಗಿ ನೋಡಿ. ನಿಜವಾಗ್ಲೂ ಚೆನ್ನಾಗಿದೆ. ಸೊ ಒಂದು ಸೈಡ್ದು ಸ್ಟಿಕ್ ಆಗಿಬಿಡ್ತು. ಇದಕ್ಕೇನೆ ಬೇಕಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದನ್ನು ಹೇಳ್ಕೊಡ್ತೇನೆ. ಜಿಪ್ ಹಾಕೋದು ಕೂಡ ಜಿಪ್ ಫೈಲ್ ಥರ ಮಾಡ್ಬೋದು. ಆ್ಯಕ್ಚುಲಿ ನಾನು A4 ಸೈಜ್ ಶೀಟ್ಗಿನ ಸ್ವಲ್ಪ ದೊಡ್ಡದಾಗೆ ಸೈಜನ್ನು ತೊಗೊಂಡಿದ್ದೀನಿ. ಬಿಕಾಸ್ ನೀಟಾಗಿ ದೊಡ್ಡದಾಗಿ ಬರಬೇಕು ಫೈಲ್ ಅಂತ ಅಂದರೆ ಎಲ್ಲ ಇಡೋ ರೀತಿ ಇರಬೇಕು ಅಂತ ಹೇಳಿಬಿಟ್ಟು. ಸೊ ಈಗ ನಾನು ನಿಮಗೆ ತೋರಿಸ್ದೆ ಅಲ್ವಾ, ಹಳೆ ಫೈಲ್ ತೊಗೊಂಡಿದ್ದೀನಿ. ಸೊ ಹಳೆ ಫೈಲನ್ನು ಸ್ಟಿಕ್ ಮಾಡ್ತಾಯಿದ್ದೀನಿ. ಸ್ಟಿಕ್ ಮಾಡಿದ ನಂತರ ಇವಾಗ ಮೆಷರ್ ಮಾಡಿಕೊಂಡು ನಾನೊಂದು ಶೀಟ್ಗೆ ಪಂಚ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಸ್ಟ್ರೈಟ್ ಮೆಷರ್ ಮಾಡಿಕೊಂಡು ಸೊ ಅದನ್ನು ಇನ್ನೊಂದು ಶೀಟಿಗೆ ಕರೆಕ್ಟಾಗಿ ಪಂಚ್ ಮಾಡ್ತಾಯಿದ್ದೀನಿ. ಮೆಷರ್ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ, ನೀಟಾಗಿ ಪಂಚ್ ಮಾಡ್ಬೋದು. ಸೊ ನೀಟಾಗಿ ಎಲ್ಲ A4 ಸೈಜ್ ಶೀಟ್ಗೂ ಕೂಡ ನಾನು ಪಂಚ್ ಮಾಡಿದ್ದೀನಿ. ದೆನ್ A4 ಸೈಜ್ ಶೀಟ್ಗಳು ಕೂಡ ತೊಗೊಂಡಿದ್ದೀನಿ, ಅದಕ್ಕೂ ಕೂಡ ಪಂಚಿಂಗ್ ಮಾಡಿದ್ದೀನಿ. ಸೊ ಕರೆಕ್ಟಾಗಿ ಇಟ್ಕೊಂಡ್ಬಿಟ್ಟು ಆಮೇಲೆ ಪಂಚ್ ಮಾಡ್ಕೊಳ್ಳಿ, ಟೈಮ್ ತಗೊಳುತ್ತೆ. ನಿಮಗೆ ಈ ಪಂಚಿಂಗ್ ಮಿಷಿನ್, ಕಲರ್ ಶೀಟ್ಸ್, ಗಮ್, ಸೀಸರ್, ಏನು ಫೈಲ್ಸ್ ಎಲ್ಲದ್ರದ್ದು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ. ಮೀಶೋದಲ್ಲಿ ತುಂಬ ಚೀಪ್ ರೇಟಿಗೆ ಪಂಚಿಂಗ್ ಮಿಷಿನ್ ಆಗಿರ್ಬೋದು, ಕಲರ್ ಶೀಟ್ ಆಗಿರ್ಬೋದು ತುಂಬ ಚೀಪ್ ರೇಟಿಗೆ ಸಿಗತ್ತೆ. ಸೊ ಯಾರು ಬೇಕಾದರೂ ತೊಗೋಬೋದು, ತುಂಬ ಚೆನ್ನಾಗೇ ಇದೆ ಪ್ರಾಡಕ್ಟ್ಸ್. ಸೊ ಅದಾದ ನಂತರ ನೀವು ಫೈಲ್ನ ಓಪನ್ ಮಾಡಿಬಿಟ್ಟು ನೀವು ಬೇಕಂದರೆ ಅಲ್ಲಿ ಟ್ಯಾಗ್ ಕೂಡ ಕಟ್ಕೋಬೋದು. ಸೊ ಈ ರೀತಿ ಫಿಟ್ಟಾಗಿ ಕೂತಿರುತ್ತೆ. ಆ ಥರ ಅಳ್ಳಾಡುತ್ತೆ ಅಂತ ಅನ್ನೋದಾದರೆ ನೀವು ಬೇಕಂದರೆ ಆ ಹೋಲ್ ಮಾಡಿರ್ತೀರಲ್ಲ ಅದಕ್ಕೆ ಟ್ಯಾಗ್ ಕೂಡ ಕಟ್ಕೋಬೋದು. ಇಲ್ಲ ಟ್ಯಾಗೆಲ್ಲ ಕಟ್ಟಲ್ಲ, ನಾನು ಹೋಲ್ ಮಾಡಲ್ಲ, ನನಗೆ ಫೈಲ್ ಬೇಕಿರೋದು ಅಂತ ಅನ್ನೋದಾದರೆ ನೀವು ಬೇಕಂದರೆ ಜಿಪ್ ಕೂಡ ಮಾಡ್ಕೋಬೋದು. ಅದನ್ನು ಬೇಕಂದರೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಅಂತ ಹೇಳಿದಾಗ ಕಮೆಂಟ್ ಮಾಡಿ ತಿಳಿಸಿ.